ರೋಟರಿ ಸಂಸ್ಥೆಯ ಗವರ್ನರು ಮತ್ತು ಎಲ್ಲ ರೋಟರಿ ಬಂಧುಗಳು ಮತ್ತು ಸಹೋದರ ಸಹೋದರಿಯರೇ, ಈ ದಿವಸ ಒಂದು ಪವಿತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರೋಟರಿ ನಂದಿನಿ ಕೋಲಾರ ಅಧ್ಯಕ್ಷರಾದ ಮತ್ತು ನನ್ನ ಶಿಷ್ಯರಾದ ಮಾನ್ಯ ಬೇವಳ್ಳಿ ಶಂಕರಪ್ಪನವರು. ಯಾಕೆ ಇದನ್ನು ನಾನು ಭಾಳ ಪವಿತ್ರ ಕಾರ್ಯಕ್ರಮ ಅಂತ ಹೇಳ್ತೇನೆ ಅಂದರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಏನೇನೋ ಗಿಫ್ಟ್ಗಳೆಲ್ಲ ಕೊಡ್ತಾರೆ. ಆ ಗಿಫ್ಟ್ಗಳನ್ನು ಯಾರೂ ಉಪಯೋಗಿಸೋದು ಇಲ್ಲ, ಏನೂ ಇಲ್ಲ, ಒಂದು ಮೂಲೆಯಲ್ಲಿ ಹಾಕಿ ಇರ್ತಕ್ಕಂಥದ್ದು. ಇವತ್ತು ರೈತಾಪಿ ವರ್ಗಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಬಡ ಕುಟುಂಬದವರಿಗೆ ಇವತ್ತು ಜೀವ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಅಮೃತ ಹಾಲು. ಇದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮಾನ್ಯ ಎಮ್ ವಿ ಕೃಷ್ಣಪ್ಪನವರು ಒಂದು ಸೊಸೈಟಿ ಅಡಿಗಲ್ಲು ಹಾಕಿದಾಗ, ಬಿಲ್ಡಿಂಗ್ ಹಾಕಿದಾಗ ಅವರೊಂದು ಮಾತನ್ನು ಹೇಳಿದ್ರು. ಇದೊಂದು ಮಿಶ್ರತಳಿ ಡೆನ್ಮಾರ್ಕ್ನಿಂದ ಇರ್ತಾ ಇದೆ, ಅದನ್ನು ತರ್ತೇನೆ, ತಂದು ಈ ಒಂದು ಇಡೀ ರಾಜ್ಯದಲ್ಲಿ ಈ ಹೈನುಗಾರಿಕೆಯನ್ನು ಇದು ಮಾಡಬೇಕು ಅಂಥೇಳಿ ಅದೇ ರೀತಿಯಾಗಿ ಅವರು ತಂದರು. ಮತ್ತು ಮೊದಲು ಅದು ಈ ಮಿಲ್ಕ್ ಯೂನಿಯನ್ ಸ್ಥಾಪನೆ ಮಾಡಿದಾಗ ಭಾಳಷ್ಟು ಗೇಲಿ ಮಾಡಿದ್ರು ಅವ್ರನ್ನ. ಪೇಪರ್ಗಳಲ್ಲೂ ಬರೆದ್ರು ಇದು ಯಾವುದಕ್ಕೆ ಕೈ ಹಾಕಿದ್ದಾರೆ ಅಂತೇಳಿ. ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಜೀವನಾಡಿ ಅಂತ ಹೇಳಿದ್ರೆ ಇವತ್ತು ಹಾಲು, ಡೈರಿಯಲ್ಲಿರ್ತಕ್ಕಂಥದ್ದು. ಅದಿಲ್ಲದೆ ಇದ್ದಿದ್ದರೆ ಎಷ್ಟೋ ಜನ ಬೀದಿ ಪಾಲಾಗ್ತಾಯಿದ್ರು, ಸಾಲಗಾರರಾಗ್ತಾಯಿದ್ರು. ಆ ಒಂದು ಇದು ಕೀರ್ತಿ ಮಾನ್ಯ ಎಮ್ ವಿ ಕೃಷ್ಣಪ್ಪನವ್ರಿಗೆ ಹೋಗ್ಬೇಕಾಗ್ತದೆ. ಅವರನ್ನು ನೆನೆಸ್ತಾ ಇವತ್ತು ನಮ್ಮ ರೋಟರಿ ಸಂಸ್ಥೆ ಅಂದರೆ ಒಂದು ಸೇವಾ ಸಂಸ್ಥೆ ಅಂತೇಳಿ, ಅದು ಬರೀ ಮುಳುಬಾಗಿಲಲ್ಲ, ಕೋಲಾರಲ್ಲ, ಇಡೀ ಪ್ರಪಂಚದಲ್ಲಿ ಈ ರೋಟರಿ ಸಂಸ್ಥೆ ಇರತಕ್ಕಂಥದ್ದು. ಆ ರೋಟರಿ ಸಂಸ್ಥೆಯಿಂದ ಒಂದು ಮ್ಯಾಗ್ಝೈನ್ ಬರ್ತದೆ. ಅದನ್ನೇನಾದರೂ ಓದ್ಬಿಟ್ರೆ ನಾವೇನು ಕೆಲಸ ಮಾಡ್ತಾಯಿಲ್ಲ, ಅಪ್ರಯೋಜಕರು ಅನ್ನೋ ಒಂದು ಇದು ಬರ್ತದೆ. ಅಂದರೆ ನಮ್ಮ ಕೈಲಾದಷ್ಟು ನಾವು ಮಾಡ್ತಾಯಿದ್ವಿ, ಇರುವೆ ಕೈಲಾದಷ್ಟು ಇರುವೆ, ಆನೆ ಕೈಲಾದಷ್ಟು ಆನೆ. ಅದು ಆರೋಗ್ಯ ಮತ್ತು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಬಡ ಮಕ್ಕಳಿಗೆ ಬದುಕನ್ನು ಕೊಡ್ತಕ್ಕಂಥದ್ದು ಯಾವ್ಯಾವ ವೃತ್ತಿಗಳಿದೆ ಅದರ ಬಗ್ಗೆ ಮತ್ತು ಪರಿಸರ ಬಗ್ಗೆ. ಇವತ್ತು ಮರ ಆಗ್ಬೋದು, ಗಿಡ ಆಗ್ಬೋದು, ನೀರಾಗ್ಬೋದು, ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಇದು, ಅದರ ಬಗ್ಗೆ ಎಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆ. ಈಗ ರೋಟರಿ ಸಂಸ್ಥೆಯಲ್ಲಿ ಬೇಕಾದಷ್ಟು ಕೆಲಸಗಳನ್ನು, ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯಾರು ಪರರಿಗಾಗಿ ಬದುಕ್ತಾರೋ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರಂತೆ, ಯಾರು ತನಗಾಗಿ ಬದುಕ್ತಾರೋ ಅವರು ಬದುಕಿದ್ರೂ ಸತ್ತಂಗೆ ಅಂತೇಳಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಭಗವಂತ ನಮಗೆ ಆರೋಗ್ಯ ಕೊಟ್ಟಾಗ, ಒಂದು ವಿದ್ಯೆ ಕೊಟ್ಟಾಗ, ಒಬ್ಬರಿಗೆ ಊಟ ಇಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಾಗ, ಯಾವುದು ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ಏನಲ್ಲ, ಎಲ್ಲ ಭಗವಂತನ ಕೊಡ್ತಕ್ಕಂಥದ್ದು. ಆ ಕೊಟ್ಟಾಗ ನಾವು ಅದನ್ನು ಬೇರೆಯವರಿಗೆ, ಇವತ್ತು ಪ್ರಕೃತಿ ನಮಗೆ ಮಳೆ ಕೊಡ್ತದೆ, ಗಾಳಿ ಕೊಡ್ತದೆ, ಬಿಸಿಲು ಕೊಡ್ತದೆ, ಮತ್ತು ಮರ ಗಿಡಗಳು ಕೊಡ್ತದೆ. ಎಲ್ಲವನ್ನು ಕೊಟ್ಟಾಗ ನಾವು ಏನು ಕೊಡಬೇಕು ಅನ್ನೋದನ್ನು ಸಮಾಜಕ್ಕೆ ಈ ರೀತಿ ಒಂದು ಸೇವೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಆ ಒಂದು ಮುಖ್ಯವಾಗಿ ಅದಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಶಿಷ್ಯರಾದ ಮಾನ್ಯ ಶಂಕರಪ್ಪನವರು ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಮೇಲೆ, ನಾನು ಅಧ್ಯಕ್ಷನಾದಾಗಿದ್ದೂ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ಅವರು ಭಾಳ ಶ್ರದ್ಧೆ ವಹಿಸ್ಕೊಂಡು ಇದೇ ಕಾರ್ಯಕ್ರಮ ಅಲ್ಲ, ಯಾವುದು ಹಿಡಿದ್ರೂ ಭಾಳ ಶ್ರದ್ಧೆ ವಹಿಸ್ಕೊಂಡು ಈ ಒಂದು ಅಭೂತವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಿಮ್ಮೆಲ್ಲರಿಗೂ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಅವರ ಕಾರ್ಯ ಹಿಂಗೆ ಮುಂದುವರಿಯಲಿ. ಇವತ್ತು ಏನು
ಈ ಹಸುಗಳನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನು ತಾವು ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನು ಮುಂದಕ್ಕೆ ಯಾವ ರೀತಿ ರೂಪಿಸ್ಕೋಬೇಕು ಅಂತೇಳಿ. ಯಾಕೆಂತೇಳಿದ್ರೆ ರೈತನಿಗಿರೋ ಕಷ್ಟ ಯಾರಿಗೂ ಇಲ್ಲ. ನೆನ್ನೆ ಯಾವುದೋ ನಾನು ಒಂದು ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ಸ್ ಮಾಡ್ತಾಯಿದ್ದೆ. ಏನು ಇದರ ಯಾವುದೋ ಲ್ಯಾಂಡ್ ಅಕ್ವಿಸಿಷನಲ್ಲಿ ಈ ಭೂ ಸ್ವಾಧೀನಪಡಿಸ್ಕೊಂಡಿದ್ದಾರಲ್ಲ, ಕಾಂಪನ್ಸೇಷನ್ ಬಗ್ಗೆ ಅವ್ರ ಲಾಯರ್ ಭಾಳ ಹೇಳ್ತಾಯಿದ್ರು. ನಾನು ಹೇಳಿದೆ, ನಿಮ್ಮ ಅಧಿಕಾರಿಗಳೆಲ್ಲನೂ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ನಿಮ್ಮ ಯಾರು ಅಧಿಕಾರಿಗಳು ಇವತ್ತು ಇದನ್ನು ಮಾಡಿದ್ದಾರೋ ಅವ್ರು ಬರೀ 8 ದಿವಸ ಬಂದು ನಮ್ಮ ರೈತರ ಜೊತೆಯಲ್ಲಿ ಕೂತ್ಕೊಂಡು ಮಾಡಲಿ. ಗೊತ್ತಾಗ್ತದೆ ಅವ್ರಿಗೇನು ಬಿಸಿಲು ಗಾಳಿ ಈ ಎಲ್ಲ ನಮಗೆ ಪ್ರಕೃತಿನೂ ಒಂದು ಸಲ ವಿರೋಧ ಆಗ್ತದೆ, ಸರ್ಕಾರನೂ ಒಂದು ಸಲ ವಿರೋಧ ಆಗ್ತದೆ. ಈ ಹಂದಿಗಳ ಕಾಟ, ನವಿಲುಗಳ ಕಾಟ, ಮತ್ತು ಇದು ಜಿಂಕೆಗಳ ಕಾಟ, ಕೋತಿಗಳ ಕಾಟ, ಮತ್ತು ಜನರು ಎಲ್ಲನೂ ಹೋಗಿ ಇವತ್ತು ಯಾರು ತಿಳ್ಕೊಬೇಡಿ, ಯಾರು ನಾನು ಕೀಳಾಗಿ ಮಾತನಾಡಿ ಅಂತ ತಿಳ್ಕೊಬೇಡಿ. ಯಾರು ರೈತರ ಹೆಂಡತಿಯಲ್ಲಿರ್ತಕ್ಕಂಥ ಒಡವೆ ಯಾರ ಮೈ ಮೇಲೂ ಇಲ್ಲ, ಎಲ್ಲ ಸೇಟುಗಳ ಹತ್ರ ಇರ್ತದೆ ಅಥವಾ ಬ್ಯಾಂಕ್ಗಳಲ್ಲಿರ್ತದೆ. ಈ ಒಂದು ಪರಿಸ್ಥಿತಿ ನಮಗೆ ಬಂದಿರತಕ್ಕಂಥದ್ದು. ಈ ಪರಿಸ್ಥಿತಿಯಲ್ಲೇನು 4 ಕಾಸು ಕೊಡೋದಕ್ಕೆ ಇಷ್ಟೊಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ನಾನು ಇಷ್ಟೇ ಆರ್ಗ್ಯುಮೆಂಟ್ ಮಾಡೋದು ನಿಮಗೆ ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟೆ ನಾನು. ಸೊ ಆ ಒಂದು ಪರಿಸ್ಥಿತಿ ನಮಗಿದೆ. ನಾವೂ ಎಚ್ಚೆತ್ಕೊಂಡು ಯಾವ ರೀತಿ, ಯಾಕಂತ ಹೇಳಿದ್ರೆ ಇವತ್ತು ಶತ್ರು ಯಾವನಿಗೆ ಆದರೂ ಏನಾದರೂ ಶತ್ರು ಯಾರು ಅಂತ ಹೇಳಿದ್ರೆ ರೈತನಿಗೆ ವ್ಯವಸಾಯ ಶತ್ರುವಾಗಿ ನಮಗಾಗ್ಬಿಟ್ಟಿದೆ. ಈಗ ಆ ಒಂದು ಮಟ್ಟದಲ್ಲಿದ್ದೇವೆ. ಯಾರೂ ಸಾಲ ಇಲ್ಲದೆ ನಿಲ್ಲಿಲ್ಲ. ಯಾರು ಮಣ್ಣು ಕೂಡ ಕಾಲಿಗೆ ತುಳಿದೇ ಇರ್ತಾರೋ, ಮಣ್ಣು ಕೈಯಲ್ಲಿರ್ತಾರೋ ಅವತ್ತು ಇವತ್ತು ಐಷಾರಾಮಿ ಜೀವನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಯಾರು ಮಣ್ಣು ಇರ್ತದೋ ಅವ್ರ ಕೆಸರನ್ನೇ ತಿರ್ತದೇನೋ ಶಾಪನೋ ಏನೋ ನಾವು ರೈತರಾಗಿ ಹುಟ್ಟಿರ್ತಕ್ಕಂಥದ್ದು. ಎಲ್ಲರೂ ಹೇಳ್ತೇವೆ ಅನ್ನದಾತರು ಅಂತ. ಅನ್ನದಾತರಿಗೆ ಬಂದಿರೋ ಗತಿ ನೋಡಿದ್ರೆ ದೇವರಿಗೆ ಗೊತ್ತಾಗಬೇಕು. ಆ ರೀತಿ ಇದೆ. ಅಂಥ ಸಂದರ್ಭದಲ್ಲಿ ಈಗ ನಿಮಗೆ ಒಂದು ಭಾಳ ಉಪಯುಕ್ತವಾದ ಒಂದು ಜೀವನ ಮಾಡಿಕೊಳ್ಳಿಕ್ಕೆ ಒಂದು ದಾರಿಯನ್ನು ತೋರಿಸಿದ್ದಾರೆ. ಆ ದಾರಿಯನ್ನು ತೋರಿಸಿರೋದನ್ನು ಇಟ್ಟುಕೊಂಡು ನೀವು ದಯವಿಟ್ಟು ಎಲ್ಲನೂ ನೀವು ಚೆನ್ನಾಗಿ ನಿಮ್ಮ ಕುಟುಂಬ ಬೆಳೀಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ, ಒಳ್ಳೆಯ ಸಂಸ್ಕಾರವನ್ನು ಕೊಡಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನನ್ನ ಇಲ್ಲಿ ಕರೆಸಿ 2 ಮಾತು ಹೇಳತಕ್ಕಂಥ ಅವಕಾಶವನ್ನು ಕೊಟ್ಟ ಶಂಕರಪ್ಪ ಮತ್ತು ಎಲ್ಲ ನನ್ನ ರೋಟರಿ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.